ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಹಣ ಬಾರದೆ ಇರೋ ಮಹಿಳೆಯರಿಗೆ ಇದೀಗ ದೊಡ್ಡ ಗುಡ್ ನ್ಯೂಸ್. ಹೌದು, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಇಂದು ಕೂಡ ಬಹಳ ಸುದ್ದಿಯಲ್ಲಿದ್ದು 5 ಯೋಜನೆಯ ಪ್ರಯೋಜನವನ್ನ ಜನತೆ ಪಡೆಯುತ್ತಿದೆ. 5 ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಸುದ್ದಿಯಲ್ಲಿರುವ ಯೋಜನೆ ಎಂದರೆ ಗೃಹಲಕ್ಷ್ಮಿ ಯೋಜನೆ. ಈಗಾಗಲೇ ನೋಂದಣಿ ಮಾಡಿರುವಂತಹ ಹಲವು ಮಹಿಳೆಯರಿಗೆ ಈ ಮೊತ್ತ ಜಮೆ ಆಗಿದ್ದು, ಕೆಲವರಿಗೆ ಒಂದೇ ಒಂದು ಕಂತಿನ ಹಣ ಕೂಡ ಬಂದಿಲ್ಲ. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಕೂಡ ಮಾಹಿತಿ ಕೂಡ ನೀಡಿದೆ. ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿಕೊಂಡ ಸುಮಾರು 1,21,00,000 ಮಹಿಳಾ ಫಲಾನುಭವಿಗಳಲ್ಲಿ 1,12,00,000 ಮಹಿಳೆಯರಿಗೆ ಈಗಾಗಲೇ 2,000 ರೂಪಾಯಿಗಳನ್ನು ಜಮೆ ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಹೌದು, ಕೆಲವು ಜಿಲ್ಲೆಗಳಲ್ಲಿ ಮಹಿಳೆಯರು ಈ ಯೋಜನೆಗೆ ನೋಂದಾಯಿಸಿಕೊಂಡರೂ ಕೂಡ ಫಲಾನುಭವಿಗಳ KYC ಅಪ್ಡೇಟ್, ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ, ಮಾಹಿತಿ ತಪ್ಪಾಗಿರುವುದು ಇತ್ಯಾದಿ ಕಾರಣಗಳಿಂದಾಗಿ ಖಾತೆಗೆ ಹಣ ಬಂದಿಲ್ಲ. ಮೊದಲು ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಈ ಹಣ ನಿಮ್ಮ ಅಕೌಂಟಿಗೆ ಜಮಾ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಕೆಲವರ ಹೆಸರು ಮತ್ತು ಅಡ್ರೆಸ್ ಮ್ಯಾಚ್ ಆಗದೆ ಇರೋ ಕಾರಣಕ್ಕೂ ತಾಂತ್ರಿಕ ದೋಷದಿಂದಾಗಿ ಹಣ ಕೂಡ ಬಿಡುಗಡೆ ಆಗುತ್ತಿಲ್ಲ ಎಂದು ರಾಜ್ಯ ಸರ್ಕಾರ ಇದೀಗ ಸ್ಪಷ್ಟನೆಯನ್ನ ನೀಡಿದೆ. ಸ್ನೇಹಿತರೆ, ಈಗಾಗಲೇ 5 ಕಂತಿನ ಹಣ ಪಡೆದ ಮಹಿಳೆಯರು 6ನೇ ಕಂತಿಗೆ ಕಾದು ಕುಳಿತಿದ್ದಾರೆ. ಮೊನ್ನೆಯಷ್ಟೇ ಫೆಬ್ರವರಿ 15ರಂದು ಕೆಲವು ಮಹಿಳೆಯರ ಖಾತೆಗೆ ಜಮೆ ಆಗಿದ್ದು, ಹಂತ ಹಂತವಾಗಿ ಹಣ ಜಮೆ ಆಗಲಿದೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆ ಮಾಡಲಾಗ್ತಾ ಇದೆ. ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ಲವೋ ಎಂದು ನೀವು ತಿಳಿಯಲು ಗೂಗಲ್ ಪ್ಲೇ ಸ್ಟೋರ್ ಮೂಲಕ DBT ಕರ್ನಾಟಕ ಆಪ್ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಮಾಹಿತಿ ನೀವು ತಿಳಿಯಬಹುದು. ಈ ಆಪ್ ನೋಂದಣಿಗೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ, ಮೊಬೈಲ್ ನಂಬರ್ ಸಲ್ಲಿಸಿ ನೀವು ತಿಳಿಯಬಹುದು. ಮಾಹಿತಿ ಇಷ್ಟವೆನಿಸಿದ್ರೆ ಕೂಡಲೇ ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.